ಮೇಲೆ ಕೇಸ್ ಬೆನ್ನಲ್ಲೇ ಕೆರಳಿದಂದ್ರು ಅವರ ಬೆಂಬಲಿಗರು. ಶಾಸಕ ಲಕ್ಷ್ಮಣ್ ಸವದಿಯ ಬೆಂಬಲಿಗರ ಶಕ್ತಿ ಪ್ರದರ್ಶನ ಆಗ್ತಿದೆಯಾ ಅಂತ ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಸವದಿ ನಿವಾಸಕ್ಕೆ ದೌಡಾದ್ರು. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳ ಜಮಾವಣೆ ಆಯಿತು. ಶಾಸಕ ಲಕ್ಷ್ಮಣ್ ಸವದಿ ಅವರ ವಿರುದ್ಧವಾಗಿ ಆರೋಪ ಕೇಳಿ ಬರ್ತಿದ್ದಂತೆಯೇ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿರುವಂತಹ ಅವರ ನಿವಾಸಕ್ಕೆ ಸಾವಿರಾರು ಅಭಿಮಾನಿಗಳು ಬಂದು ಸೇರಿದ್ರು. ಕೆಲವೇ ಹೊತ್ತಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಆರಂಭವಾಯಿತು. ಅಥಣಿಯ ಪ್ರಮುಖ ವೃತ್ತಗಳಲ್ಲಿ ಪ್ರತಿಭಟನಾ ರ್ಯಾಲಿ ಆಗುತ್ತಿರುವಂಥದ್ದು. ಸವದಿ ವಿರುದ್ಧದ ಆರೋಪ ಇದು ರಾಜಕೀಯ ಷಡ್ಯಂತ್ರ. ಅವರ ಅಭಿಮಾನಿಗಳ ಹೇಳಿಕೆಗಳಿತು. ಶಾಸಕರ ಬೆನ್ನಿಗೆ ನಿಂತು ಬೆಂಬಲಿಗರಿಂದ ಪ್ರತಿಭಟನೆ ಆಗ್ತಿದೆ. ಧರಣಿ ಹಿನ್ನೆಲೆ ಅಥಣಿಯಲ್ಲಿ ಪೊಲೀಸರ ಬಿಗಿ ಭದ್ರತೆಯೂ ಕೂಡ ಇದೀಗ ಆಗಿರುವಂಥದ್ದು. ಅಥಣಿಯ ಒಂದು ನಗರದಲ್ಲಿ ಸವದಿಯ ಮೇಲೆ ಕೇಸ್ ಅಂತ ಹೇಳಿ ಗೊತ್ತಾದ ತಕ್ಷಣ ಅವರ ಬೆಂಬಲಿಗರೆಲ್ಲರೂ ಸೇರಿ ಶಾಸಕ ಲಕ್ಷ್ಮಣ್ ಸವದಿ ಅವರ ಶಕ್ತಿ ಪ್ರದರ್ಶನವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಆರೋಪ ಅಂತ ಕೇಳಿ ಬಂದ ತಕ್ಷಣ ಅವರ ಅಥಣಿಯ ನಿವಾಸಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ಅವರ ಕಾರ್ಯಕರ್ತರು ಆಗಮಿಸಿರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ದೃಶ್ಯಗಳಲ್ಲಿ ನಾವು ಗಮನಿಸ್ತಿದ್ದೇವೆ. ಅವರ ನಿವಾಸದ ಮುಂದೆ ಅಲ್ಲಿ ಆ ಜಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸವದಿ ಅಭಿಮಾನಿಗಳು ಸೇರಿರುವಂಥದ್ದು. ಇಲ್ಲ, ಇದು ರಾಜಕೀಯ ಷಡ್ಯಂತ್ರ, ಬೇಕು ಅಂತಲೇ ಸವದಿಯ ಮೇಲೆ ರಾಜಕೀಯ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ, ಇದು ಸರಿಯಲ್ಲ ಅಂತ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಅಲ್ಲಿ ಕೂಗುಗಳು ಕೇಳಿ ಬರ್ತಿದೆ. ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಇದೀಗ ಕಾಕಿ ಒದಗಿಸಿರುವಂಥದ್ದು. ಸವದಿ ವಿರುದ್ಧದ ಆರೋಪ ಇದೆಲ್ಲವೂ ರಾಜಕೀಯ ಷಡ್ಯಂತ್ರ ಅಂತ ಬೆಂಬಲಿಗರು ಶಾಸಕರ ಬೆನ್ನಿಗೆ ನಿಂತಿದ್ದಾರೆ, ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ. ತಪ್ಪು ಮಾಡಲಾರ್ದು ಯಾವುದೇ ಅಪೋಸಿಟ್ ಗೇಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಅವರು. ಎಸ್ ಪ್ರಶಾಂತ್, ಹೇಳಿ, ಒಂದು ಕಡೆ ಸವದಿಯವರು ಇಷ್ಟು ಗಂಭೀರವಾದಂತಹ ಆರೋಪವನ್ನ ಎದುರಿಸ್ತಿದ್ದಾರೆ, ಅವರ ಪುತ್ರ ಕೂಡ ಗಂಭೀರವಾದಂತಹ ಆರೋಪವನ್ನ ಎದುರಿಸುವಂತಹ ಪ್ರಸಂಗ ಉಂಟಾಗಿದೆ. ಇನ್ನೊಂದು ಕಡೆ ಅವರ ಬೆಂಬಲಿಗರು ಜೊತೆಗೆ ಕಾರ್ಯಕರ್ತರು ಇಲ್ಲ ಸವದಿಯ ವಿರುದ್ಧ ಷಡ್ಯಂತ್ರ ಆಗಿದೆ ಅಂತ ಪ್ರತಿಭಟನೆಗೆ ಇಳಿದಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಒಮ್ಮಿಂದೊಮ್ಮೆಲೆ ಜಮಾವಣೆಯಾಗಿ ಅಲ್ಲಿ ಪ್ರತಿಭಟನೆ ಮಾಡ್ತಿರುವಂತದ್ದು ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪ್ರಶಾಂತ್, ಏನಾಗ್ತಿದೆ ಆಕ್ಚುಲಿ? ಖಂಡಿತ ಮಂಜು, ಏನಂತಂದ್ರೆ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಪುತ್ರ ಚಿದಾನಂದ ಸವದಿ ಅವರ ಮೇಲೆ ಪೊಲೀಸ್ ಠಾಣೆಯಲ್ಲಿ FIR ಪ್ರಕರಣ ದಾಖಲಾಗುತ್ತಿದ್ದಂತೆ ಇಂದು ಅಥಣಿಯಲ್ಲಿ ಅಭಿಮಾನಿಗಳು ಮತ್ತು ಬೆಂಬಲಿಗರಿಂದ ಬೃಹತ್ ಪ್ರತಿಭಟನೆಯನ್ನ ಇಲ್ಲಿ ನಡೆಸ್ತಾ ಇರುವಂತದ್ದು. ಶಾಸಕರ ನಿವಾಸದ ಹೊರಗಡೆ ಇರುವಂತಹ ಒಂದು ಶಾಲಾ ಕಾಲೇಜಿನ ಮೈದಾನದ ಆವರಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸಹ ಇದೀಗ ಜಮಾವಣೆಗೊಂಡಿರುವಂತದ್ದು. ಅಥಣಿಯ ಪ್ರಮುಖ ವೃತ್ತಗಳಲ್ಲಿ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಾಗಲಾಗ್ತಾ ಇರುವಂತದ್ದು. ಸವದಿ ಕಟ್ಟು ಕುಟುಂಬದ ವಿರುದ್ಧವೇನು ಹಲ್ಲೆ ಆರೋಪ ಕೇಳಿ ಬಂದಿದೆ, ಅದು ರಾಜಕೀಯ ಷಡ್ಯಂತ್ರ ಅಂತ ಹೇಳಿ ಇಲ್ಲಿ ಆರೋಪಿಸಿ ಅದಕ್ಕೆ ಪ್ರತಿರೂಪವಾಗಿ ಇಲ್ಲಿ ಅದನ್ನು ಖಂಡಿಸಿ ಇಲ್ಲಿ ಪ್ರತಿಭಟನೆಯನ್ನು ಸಹ ಇಲ್ಲಿ ಮಾಡ್ತಾ ಇರುವಂತದ್ದು. ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷ್ಮಣ್ ಸವದಿ ಅವರ ಬೆನ್ನಿಗೆ ನಿಂತು ಇಲ್ಲಿ ಬೆಂಬಲವನ್ನು ಸೂಚಿಸುವುದಕ್ಕೆ ಇಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತದ್ದು. ಪ್ರತಿಭಟನೆ ಇರುವ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಪೊಲೀಸರನ್ನ ನಿಯೋಜನೆ ಸಹ ಮಾಡಿರುವಂತದ್ದು. ಒಂದು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ, 3 ಜನ DYSP ಮತ್ತು 5 ಜನ CPI, 11 ಜನ PSI, 20 ಜನ ASI, 120 ಜನ ಪೊಲೀಸ್ ಪೇದೆಗಳು, 2 DR ತುಕಡಿಗಳು ಹಾಗೂ 1 IRB ಅನ್ನ ಸಹ ಇಲ್ಲಿ ಜಿಲ್ಲಾಡಳಿತ ಇಲ್ಲಿ ಆಯೋಜನೆ ಮಾಡಿರುವಂತದ್ದು. ಮಾಧುರಿ. ಎಸ್ ಪ್ರಶಾಂತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸವದಿ ವಿರುದ್ಧದ ಆರೋಪ ರಾಜಕೀಯ ಷಡ್ಯಂತ್ರ ಅಂತ ಇದೀಗ ಅವರ ಪರವಾಗಿ ಸಾಕಷ್ಟು ಬೆಂಬಲಿಗರು, ಕಾರ್ಯಕರ್ತರು, ಅಭಿಮಾನಿಗಳು ಹೆಚ್ಚಿನ ಸಾವಿರಾರು ಸಂಖ್ಯೆಯಲ್ಲಿ ಒಮ್ಮಿಂದೊಮ್ಮೆಲೆ ದೌಡಾಯಿಸಿ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ನಗರದಲ್ಲಿ ಬೆಳಗಾವಿಯ ಅಥಣಿ ನಗರದಲ್ಲಿ ಸಾಕಷ್ಟು ಒಂದು ಪ್ರತಿಭಟನಾಕಾರರು ಜಮಾವಣೆ ಆಗಿರುವಂತದ್ದು. ಸವದಿ ಮೇಲೆ ಬೇಕು ಅಂತಲೇ ರಾಜಕೀಯ ಷಡ್ಯಂತ್ರದಿಂದ ಈ ರೀತಿ ಮಾಡಲಾಗ್ತಿದೆ, ಅವರು ಆರೋಪಕ್ಕೆ ದೂರವಾಗಿದ್ದಾರೆ, ಈ ಆರೋಪಗಳೆಲ್ಲ ಸುಳ್ಳು ಅಂತ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಅಲ್ಲಿ ಅವರ ಅಭಿಮಾನಿಗಳು ಬೆಂಬಲಿಗರು ಮುಂದಾಗಿರುವಂತದ್ದು.